ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಏಕಾದಶಿ, ಪದ್ಮಿನಿ ಏಕಾದಶಿ ಅಂತೇಳಿ ಕರೀತಾರಲ್ಲ, ನನಗೆ ಪದ್ಮಾವತಿ ಅಂದರೆ ನಂಗೆ ತುಂಬ ಇಷ್ಟ. ನನ್ನ ಪ್ರಾಣ ಅಮ್ಮನವರು. ಸೊ ಹಾಗಾಗಿ ಅಮ್ಮನವ್ರಿಗೆ ಇವತ್ತು ವಿಶೇಷವಾಗಿ ಪೂಜೆಯನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಇವತ್ತು ಲಕ್ಷ್ಮೀ ನಾರಾಯಣರಿಬ್ಬರು ಸಮೇತರಾಗಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ನಾವು ಈ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ಉಳಿದ 24 ಏಕಾದಶಿಯನ್ನು ಆಚರಣೆ ಮಾಡಿದಷ್ಟೇ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದರಲ್ಲೂ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನನಗೆ ತುಂಬ ಇಷ್ಟ. ನನ್ನ ಪಂಚಪ್ರಾಣ, ನನ್ನ ಪ್ರತಿ ಕಷ್ಟದಲ್ಲೂ ಸಂಕಷ್ಟದಲ್ಲಿ ನನ್ನ ಕೈ ಹಿಡಿದು ಕಾಪಾಡ್ತಾ ಇರೋದು ನನ್ನ ಪದ್ಮಾವತಿ ಅಮ್ಮ. ಹಾಗಾಗಿ ಅಮ್ಮನವ್ರಿಗೆ ವಿಶೇಷವಾಗಿ ಪೂಜೆಯನ್ನು ನಾನು ಹೇಗೆ ಮಾಡಿಕೊಂಡೆ ಅಂತ ತೋರಿಸ್ತೀನಿ. ಹಾಗೆ ಇವತ್ತು ನಿಮಗೆ ಇನ್ನೂ ಒಂದು ಮಾಹಿತಿಯನ್ನು ಕೊಡ್ತೀನಿ. ನಿಮ್ಮ ದೇಹದಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ, ಮತ್ತು ನಿಮ್ಮ ಮೇಲೆ ಯಾರಾದರೂ ಮಾಟ ಮಂತ್ರ ಮಾಡಿದ್ರು ಅಂತಂದರೆ ಅದು ಹೇಗೆ ಕಂಡಿಡ್ಕೊಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ತಾ ಹಾಗೆ ನೋಡೋಣ ಬನ್ನಿ. ದೇವ್ರ ಮನೆಯಲ್ಲಿ ಹೂಗಳೆಲ್ಲ ತೆಗೆದು ಈ ರೀತಿ ನೀಟಾಗಿ ರೆಡಿ ಮಾಡಿಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಏಕಾದಶಿ ಅಲ್ಲ, ಅಂದರೆ ಅಷ್ಟೊಂದು ಹಾಗೆ ಪೂಜೆ ದೇವರಿಗೆ ಇರೋದಿಲ್ಲ. ಆದಷ್ಟು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಏಕಾದಶಿ. ಯಾಕಂತಂದರೆ ಆ ದಿನ ಶ್ರೀಹರಿಗೆ ಪ್ರಿಯವಾದಂಥದ್ದು. ಅವತ್ತೆಲ್ಲ ದೇವತೆಗಳು ಕೂಡ ಉಪವಾಸ ಇರ್ತಾರೆ. ಹಾಗಾಗಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೊಳ್ಳೋದು. ಇನ್ನು ಗುರುವಾರ ನಾನು ಕಲಶಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಗುರುವಾರ ಕಲಶಕ್ಕೆ ರೆಡಿ ಮಾಡ್ಕೊಂಬಿಟ್ರೆ ಶುಕ್ರವಾರ ನಾವು ಕಲಶವನ್ನು ತೆಗೆದು ಮತ್ತೆ ಹೊಸದಾಗಿ ಇಟ್ಟು ಪೂಜೆಯನ್ನು ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಗುರುವಾರ ಯಾಕಂತಂದರೆ ಗುರುವಾರ ಕೂಡ ಲಕ್ಷ್ಮೀ ವಾರನೇ, ಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ವಾರ. ಹಾಗಾಗಿ ಗುರುವಾರ ನಾವು ಕಲಶವನ್ನು ರೆಡಿ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಶುಕ್ರವಾರಕ್ಕೆ ಮತ್ತು ನಾವು ಅವತ್ತು ಕದಲಿಸೋದಾಗಲಿ ಅಥವಾ ರೆಡಿ ಮಾಡ್ಕೊಳ್ಳೋದಾಗಲಿ ಏನಿರೋದಿಲ್ಲ. ಹಾಗಾಗಿ ಗುರುವಾರದ ಹೊತ್ತಲ್ಲಿ ನಾವು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಆಯಿತು. ಇನ್ನು ಕಾಮಾಕ್ಷಿ ಅಮ್ಮನವ್ರ ದೀಪ ಹಚ್ಚೋದಕ್ಕೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಅಕ್ಕಿಯನ್ನು ಹಾಕಿಬಿಟ್ಟು ಶ್ರೀಮ ಅಂತ ಹೇಳಿ ಬರೆದು ಒಂದು ಸ್ವಲ್ಪ ಕುಂಕುಮವೆಲ್ಲ ಹಾಕ್ಕೊಂಡು ಅಮ್ಮನವರ ದೀಪವನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ದೀಪಕ್ಕೆ ಕಂಪಲ್ಸರಿ ಬಳಸುವಂಥದ್ದು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಂದರೆ ಇಷ್ಟ. ಹಾಗಾಗಿ ಕೊಬ್ಬರಿ ಎಣ್ಣೆ ಇಲ್ಲ ತೊಗೊಂಬರಬೇಕು. ಹಾಗಾಗಿ ಎಳ್ಳೆಣ್ಣೆ ದೀಪವನ್ನು ಹಚ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಅಲಂಕಾರ ಮಾಡಿಕೊಂಡಿದ್ದೀನಿ. ಸೊ ಇದೆಲ್ಲ ಅಂದರೆ ಸಂಜೆ ಇದು ಲಕ್ಷ್ಮೀ ಅಮ್ಮನವರ ಪೂಜೆ ಅವತ್ತು ಅಷ್ಟೇ ನಾವು ಸಂಜೆ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ನಾವು ಯಾವುದೇ ಪೂಜೆ ಮಾಡಿದ್ರೂ ಸಂಜೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆಂತಂದರೆ ಬೆಳಗ್ಗೆ ನಮಗೆ ಸೂರ್ಯ ಬೆಳಕನ್ನು ಕೊಡ್ತಾನೆ. ಬೆಳಗ್ಗೆ ಹೊತ್ತು ನಮಗೆ ಬೆಳಕಿನ ಅವಶ್ಯಕತೆ ಇಲ್ಲ ಅಂತಂದರೂ ಸಂಜೆ ದೀಪದ ಅವಶ್ಯಕತೆ ಎಲ್ಲರಿಗೂ ಇದ್ದೇ ಇರುತ್ತೆ. ಹಾಗಾಗಿ ಸಂಜೆ ಹೊತ್ತು ದೀಪವನ್ನು ಹಚ್ಚೋದು ತುಂಬಾ ಒಳ್ಳೆಯದು ಮನೆಗೆ. ಇನ್ನು ರಾಯರಿಗೆ ಕೊಬ್ಬರಿ ಎಣ್ಣೆ ದೀಪಾರಾಧನೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಜನ ಕೇಳಿದ್ದೀರ, ಒಂದಿಬ್ಬರು ಕಮೆಂಟ್ ಹಾಕಿದ್ರೆ ಕೊಬ್ಬರಿ ಎಣ್ಣೆ ದೀಪಾರಾಧನೆ ಹೇಗೆ ಮಾಡೋದು ಅಂತ ಹೇಳಿ. ಇವತ್ತು ಏಕಾದಶಿ ಎಲ್ಲ ರಾಯರಿಗೆ ಉಪವಾಸ ಮತ್ತು ಹೂಗಳಿಂದ ನಾನು ಹೆಚ್ಚಾಗಿ ಅಲಂಕಾರ ಮಾಡ್ಕೊಂಡಿಲ್ಲ. ಒಂದು ತುಳಸಿ ಮತ್ತು ಒಂದು ಹೂವನ್ನು ಇಟ್ಟು ದೀಪವನ್ನು ಅಷ್ಟೇ ಹಚ್ಕೊಂಡಿದ್ದೀನಿ. ಏನಿಲ್ಲ, ತೋರಿಸ್ತಿದ್ದೀನಲ್ಲ ವಿಡಿಯೋದಲ್ಲಿ. ಒಂದು ತಟ್ಟೆ ಇಟ್ಕೊಂಡು ತಟ್ಟೆನ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಒಂದು ಹೊಸ ದೀಪ ತೊಗೊಳ್ಳಿ. ರಾಯರಿಗೆ ತೆಂಗಿನ ಎಣ್ಣೆ ದೀಪ ಹಚ್ಚೋದಕ್ಕೆ ಅಂತಲೇ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಕೊಂಡು ಅಕ್ಕಿ ಅಂದರೆ ಅಕ್ಷತೆ ಕೆಂಪು ಅಕ್ಷತೆಯನ್ನು ಮಾಡಿಕೊಂಡು ನಿಮ್ಮ ಸಂಕಲ್ಪ ಏನಿದೆಯೋ ಅದನ್ನು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಹೇಳಿಕೊಂಡು ದೀಪಕ್ಕೆ ಹಾಕಿಬಿಟ್ಟು ನಂತರ ಎಣ್ಣೆ ಹಾಕಿ ಬತ್ತಿಯನ್ನು ಹಾಕಿ ಪೂಜೆ ಮಾಡೋದಷ್ಟೇ. ಇಷ್ಟು ವಾರಗಳಂತ 8 ವಾರ 9 ವಾರ ಈ ರೀತಿ ಯಾವಾಗಲೂ ವಾರ ಕೂಡ ಮಾಡ್ಬೋದು. ಸಂಕಲ್ಪವನ್ನು ಮಾಡ್ಕೊಂಡು ಮಾಡೋದು ತುಂಬಾ ಒಳ್ಳೆಯದು. ಇನ್ನು ದೀಪ ಕೂಡ ಹಚ್ಕೊಂಡು ನಾನು ಪೂಜೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇರೋದು ಏನಪ್ಪ ಅಂತಂದರೆ, ಈಗ ನಮ್ಮ ದೇಹದಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ನೀವು ಈ ಒಂದು ಸಿಂಪಲ್ಲಾಗಿ ನಾನು ಹೇಳುವಂತಹ ಒಂದು ಟಿಪ್ಸ್ನ ಫಾಲೋ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ಅಂದರೆ ನಿಮ್ಗೆ ಯಾರಾದರೂ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಅಂದರೆ ಮಾಟ ಮಂತ್ರ ಮಾಡಿಸೋದು, ನೀವು ಚೆನ್ನಾಗಿದ್ರೂ ಹೊಟ್ಟೆ ಕಿಚ್ಚಿಗೆ ಏನಾದರೂ ಒಂದು ಮಾಡುವಂಥದ್ದು. ಸೊ ಈ ರೀತಿ ಎಲ್ಲ ಮಾಡ್ತಾ ಇರ್ತಾರಲ್ವ, ಅದೇನಾದರೂ ನಿಮಗೆ ಆಗಿದೆ ಅಥವಾ ಏನಾದರೂ ಬೇರೆ ಆಗಿದೆ, ಕೆಟ್ಟ ದೃಷ್ಟಿ ನರದೃಷ್ಟಿ ಈ ರೀತಿ ಎಲ್ಲ ಆಗಿದೆ ಅಂತಂದರೆ ನೀವು ಸ್ನಾನ ಮಾಡಬೇಕಾದ್ರೆ ತಪ್ಪದೆ ಏನು ಮಾಡ್ತೀರಾ ಗೊತ್ತಾ? ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣ ಗೋಮೂತ್ರವನ್ನು ಹಾಕಿ ನೀವು ಸ್ನಾನ ಮಾಡ್ಕೊಳ್ಳಿ. ಆ ಸ್ನಾನ ಮಾಡಿದವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ, ಯಾರಿಗಾದ್ರೂ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಅಥವಾ ಮಾಟ ಮಂತ್ರ ಎಲ್ಲ ಮಾಡಿಸಿದ್ರು ಅಂತ ಏನಾದರೂ ಇತ್ತು ಅಂತಂದರೆ ನೀವು ಆ ನೀರಲ್ಲಿ ಸ್ನಾನ ಮಾಡಿದಾಗ ನಿಮಗೆ ಮೈಕೈ ನೋವು ಬರುವಂಥದ್ದು, ಒಂಥರ ಏನು ಮಾಡೋದಕ್ಕೂ ಅದನ್ನೆಲ್ಲ ಕೆಲಸ ಇರೋದಿಲ್ಲ, ಸುಸ್ತು ಅಂತ ಅನ್ಸೋದು, ಏನೋ ಮೈ ಭಾರ ಅಂತ ಅನ್ಸೋದು, ಮೈ ಕೈ ನೋವು ಬರುವಂಥದ್ದು, ತಲೆನೋವು ಬರುವಂಥದ್ದು, ನಿಮಗೆ ಮತ್ತೆ ಎಡಗೈ ನೋವು ಬರುವಂಥದ್ದು ಈ ರೀತಿಯೆಲ್ಲ ಆಗ್ತಾಯಿತ್ತು ಅಂತಂದರೆ ಖಂಡಿತ ಹೇಳ್ತೀನಿ ನಿಮಗೆ ನೆಗೆಟಿವ್ ಎನರ್ಜಿ ಅಂತ ಅನ್ನೋದು ಇದೆ.
ನಿಮ್ಗೆ ಯಾರಾದರೂ ಸ್ವಲ್ಪ ಏನಾದರೂ ತೊಂದರೆ ಮಾಡಿದಾರ ಅಂತಲೇ ಅರ್ಥ. ಆಗ ಒಂದೊಂದು ಸತಿ ಅನಿಸುತ್ತೆ, ಅಯ್ಯಪ್ಪನ ಇದು ಉಪ್ಪು ಹಾಕ್ಕೊಂಡು ಯಾವತ್ತೂ ಸ್ನಾನನೇ ಮಾಡಬಾರ್ದಪ್ಪ ಅಂತೇಳಿ ಅನಿಸ್ಬಿಡುತ್ತೆ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ನೀವು ಈ ರೀತಿ ಮಾಡ್ಕೊತ ಏನಾಗುತ್ತೆ, ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ. ಆ ಕಡಿಮೆ ಆಗ್ತಾ ಬಂದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಡಿಮೆ ಆಗ್ತಾ ಇರುತ್ತೆ ನಿಮಗೆ ಅಂತ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ನನಗೆ ಫಸ್ಟ್ ಟೈಮ್ 2 ಟೈಮ್ಸ್ ಎಲ್ಲ ನಾನು ಈ ರೀತಿ ಹಾಕ್ಕೊಂಡು ಸ್ನಾನ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಬಾಡಿ ಪೇನ್ ಆಗ್ತಿತ್ತು. ನಂಗೆ ಇರೋಕ್ಕಾಗ್ತಾ ಇರಲಿಲ್ಲ ಅಷ್ಟು. ಇನ್ನೊಂದು ಸತಿ ಯಾವತ್ತಷ್ಟು ನಾನು ಈ ಉಪ್ಪು ಮತ್ತು ಅರಿಶಿನ ಹಾಕಿ ಸ್ನಾನ ಮಾಡಬಾರ್ದು ಅಂತೇಳಿ ಅನಿಸ್ತಾ ಇತ್ತು ನನಗೆ. ಅಷ್ಟೊಂದು ಇತ್ತು. ಅದಾದಮೇಲೆ ನಾನು ಬಿಡಲೇ ಇಲ್ಲ. ಗೋಮೂತ್ರ ಎಲ್ಲ ಗಂಜಲ ಎಲ್ಲ ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡ್ತಾ ಆವಾಗ ನನಗೆ ಗೊತ್ತಾಯಿತು ಎಷ್ಟು ನಮ್ಮ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಇತ್ತು ಈಗ ಕಡಿಮೆ ಆಗ್ತಾ ಇರುತ್ತೆ. ನೀವು ಸ್ನಾನ ಮಾಡ್ಕೊಂಡಾಗ ಎವ್ರಿ ಟೈಮ್ ಅಷ್ಟೇ ನೀವು ಕಲ್ಲುಪ್ಪು ಮತ್ತು ಅರಿಶಿನ ಸ್ವಲ್ಪ ಗಂಜಲವನ್ನು ಹಾಕಿ ನೀವು ಸ್ನಾನ ಮಾಡ್ಕೊಳ್ಳಿ. ಇನ್ನು ಮನೆ ಒರೆಸ್ಬೇಕಾದ್ರೂ ಅಷ್ಟೇ ತಪ್ಪದೆ ಕಲ್ಲುಪ್ಪು ಮತ್ತು ಅರಿಶಿನ ಗಂಜಲವನ್ನು ಹಾಕಿ ಮನೆ ಒರೆಸ್ಕೊಂಡು ತುಂಬಾ ಒಳ್ಳೆಯದು. ಇನ್ನು ಗಂಡ ಹೆಂಡತಿಗೆ ಏನಾದರೂ ಮಾಡಿಸಿದರೆ ಮನೆ ಹೆಳಿಗೆ ಆಗದೇ ರೀತಿ ಏನಾದರೂ ಮಾಡಿಸಿದ್ದಾರೆ ಅಂತಂದರೆ ನಿಮಗೆ ಈ ರೀತಿ ಅನುಭವ ಬರುತ್ತೆ ನೋಡಿ. ಬೇಕಾದರೆ ನೀವು ಉಪ್ಪು ಇದೆಲ್ಲ ಹಾಕ್ಕೊಂಡು ಮನೆ ಒರೆಸಿದಾಗ ಮನೆಯಲ್ಲಿ ನಿಮಗೆ ಜಗಳಗಳು ಆಗುವಂಥದ್ದು, ಕಣ್ಣೀರು ಹಾಕುವಂಥದ್ದು, ಅತ್ತೆ ನಿಮ್ಗೆ ಏನಾದರೂ ಸೊಸೆಗೆ ಏನಾದರೂ ಜಗಳ ಆಗುವಂಥದ್ದು, ಮನೇಲಿ ಏನಾದರೂ ಒಂದು ಸಮಸ್ಯೆ ಆಗುವಂಥದ್ದು ಈ ರೀತಿ ಆಗುತ್ತೆ. ನೀವು ಟೆಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಆಗಲಿಲ್ಲ, ನೀವು ಚೆನ್ನಾಗೇ ಇತ್ತು ಅಂತಂದರೆ ನಿಮಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಆಗಲಿ ಅಥವಾ ಕೆಟ್ಟ ದೃಷ್ಟಿ ಈ ರೀತಿ ಏನೂ ಆಗಲಿಲ್ಲ, ಮಾಟ ಮಂತ್ರ ಏನೂ ಆಗಿಲ್ಲ ಅಂತಲೇ ಅರ್ಥ. ಒಂದು ವೇಳೆ ನೀವು ಈ ರೀತಿ ಮಾಡಿದ ಮನೆ ಒರೆಸಿದಾಗ ಈ ವಸ್ತುಗಳನ್ನ ಹಾಕಿ ನೀವು ಮನೆ ಒರೆಸ್ತೀರಿ ಅಂತಂದಾಗ ಮನೆಯಲ್ಲಿ ಜಗಳಗಳಾಗುವಂಥದ್ದು ಈ ರೀತಿ ಎಲ್ಲ ಆಯಿತು ಅಂತಂದರೆ ಖಂಡಿತ ಹೇಳ್ತೀನಿ ಅದು ನಿಮಗೆ ಪಕ್ಕ ಯಾರೋ ಏನೋ ಮಾಡಿದ್ದಾರೆ ಅಂತಲೇ ಅರ್ಥ. ಸೊ ಈ ರೀತಿ ಇದು ನೀವು ಮಾಡ್ಕೊತ ಇದ್ದಾನೆ ಅನ್ನೋದು ಗೊತ್ತಾ, ಕಡಿಮೆ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಗಿದೆ, ಯಾಕಂದರೆ ಅದು ನಮಗಿಂದ ಹೋಗಬೇಕಲ್ಲ, ಅದು ನಮ್ಮ ಕೈಯಲ್ಲಿ ಇದನ್ನೆಲ್ಲ ಮಾಡಬಾರ್ದು ಅಂತ ಕೂಡ ಹೇಳಿ ಮಾಡ್ತಾಯಿದೆ. ನಮಗೆ ತುಂಬ ಹಿಂಸೆ ಅನಿಸೋದು, ಇನ್ನೊಂದ್ಸತಿ ಇದನ್ನೆಲ್ಲ ನಾನು ಮಾಡಬಾರ್ದು ಅಂತ ಅನಿಸೋದು ಈ ರೀತಿ ಎಲ್ಲ ಅನಿಸ್ತಾ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬೇಡಿ. ಆವಾಗ ಅದನ್ನ ಕಂಟಿನ್ಯೂ ಮಾಡಿಕೊಂಡು ನೀವು ಆರಾಮಾಗಿ ಮಾಡ್ಕೋತಾ ಇರಿ. ಸ್ವಲ್ಪ ದಿವಸ ಹೋಗ್ತಾ ಅದು ಕಡಿಮೆ ಆಗ್ತಾ ಪೂರ್ತಿಯಾಗಿ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಮೇಲೆ ಅಷ್ಟೇ ನೀವು ಯಾವಾಗಲೂ ಅಷ್ಟೇ ನೀವು ಲೈಫ್ ಲಾಂಗ್ ಇಷ್ಟನ್ನು ಸ್ನಾನ ಮಾಡಬೇಕಾದ್ರೆ ಮತ್ತು ಮನೆ ಒರೆಸ್ಬೇಕಾದ್ರೆ ಇದನ್ನ ಪಾಲನೆ ಮಾಡ್ತಾ ಹೋದರೆ ನೆಗೆಟಿವ್ ಎನರ್ಜಿ ಅಂತಂತಾಗಲ್ಲ. ಆದರೂ ಕೂಡ ಅದು ಇಮಿಡಿಯೇಟಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಪದ್ಮಾವತಿ ಅಮ್ಮನಿಗೆ ಪದ್ಮಿನಿ ಏಕಾದಶಿ ಅಲ್ವಾ, ಹಾಗಾಗಿ ನಾನು ಅಮ್ಮನಿಗೆ ಅಲಂಕಾರ ಮಾಡ್ಕೊಂಡು ಪೀಠ ಎಲ್ಲ ಇಟ್ಕೊಂಡು ನೀಟಾಗಿ ಒರೆಸಿ ಇಟ್ಕೊಂಡು ಅಮ್ಮನವ್ರ ಪದ್ಮಾವತಿ ಫೋಟೋ ಅದೇ ನಾನು ತಿರುಪತಿಗೆ ಹೋದಾಗ ತೊಗೊಂಬಂದಿದ್ದು ಅಮ್ಮನವ್ರ ಸನ್ನಿಧಾನದಲ್ಲೇ. ಲಾಸ್ಟ್ ಟೈಮ್ ನಾನು ತಿರುಪತಿಗೆ ಹೋದಾಗ ನನಗೆ ಅಮ್ಮನವ್ರ ದರ್ಶನ ಮಾಡೋದಕ್ಕೆ ಆಗಲೇ ಇಲ್ಲ. ಅವತ್ತು ಟೆಂಪಲ್ ಕರ್ಕೊಂಡು ಹೋಗಿಲ್ಲ. ತುಂಬಾ ಬೇಜಾರು. ಇಷ್ಟು ನೋವಾಯಿತು ಅಂತಂದರೆ ಖಂಡಿತ ತುಂಬಾ ಅಳು ಬಂದುಬಿಡ್ತು ನನಗೆ. ನಾನು ತುಂಬ ಆಸೆ ಇಟ್ಕೊಂಡು ಹೋಗಿದ್ದೆ ಅಮ್ಮನವ್ರು ನೋಡಬೇಕು, ನಾನು ಪದ್ಮಾವತಿ ಅಮ್ಮನವ್ರು ನೋಡಬೇಕು ಅಂತ ಹೇಳಿ. ಅದು ನನ್ನ ಕೈಯಲ್ಲಿ ಆಗಲೇ ಇಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ, ಅಮ್ಮನವರು ಅನುಗ್ರಹಿಸಿದರೆ ಖಂಡಿತವಾಗ್ಲೂ ಹೋಗಬೇಕು, ಅಮ್ಮನವ್ರನ್ನ ನೋಡ್ಕೊಂಡು ಬರಲೇಬೇಕು. ಅಮ್ಮನವ್ರ ಫೋಟೋನೆಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಕೊಂಡು ಹೂಗಳಿಂದ ಅಲಂಕಾರ ಮಾಡಿಕೊಂಡು ಇನ್ನು ಅಕ್ಕಿ ದೀಪಾರಾಧನೆ ಮಾಡ್ಕೊಳ್ಳೋಣ. ಇವತ್ತು ಏಕಾದಶಿ ಎಲ್ಲ ಅಮ್ಮನವ್ರಿಗೆ ಆದಷ್ಟು ಅಕ್ಕಿ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಲಕ್ಷ್ಮೀನಾರಾಯಣ ಸಮೇತರಾಗಿ ಪೂಜೆ ಮಾಡ್ಕೊಂಬಿಡೋಣ ಅಂತೇಳಿ ಬೆಲ್ಲ ಮತ್ತು ಹಾಲು ಸ್ವಲ್ಪ ನೀರನ್ನು ಹಾಕಿ ಅಕ್ಕಿ ಹಿಟ್ಟಿಗೆ ಬಾಳೆಹಣ್ಣಿದ್ರೆ ಹಾಕ್ಕೊಳ್ಳಿ. ಬಾಳೆಹಣ್ಣು ಅಂತ ಇರಲಿಲ್ಲ, ಹಾಗಾಗಿ ಬರೀ ಇಷ್ಟನ್ನು ಮಾತ್ರ ಹಾಕ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಮ್ಮನವ್ರಿಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಈ ರೀತಿ ನೀಟಾಗಿ ಕರೆಕ್ಟಾಗಿ ಕಲಿಸ್ಕೊಳ್ಳಿ. ಗಟ್ಟಿಯಾಗಿಬಿಟ್ಟು ಏನಾಗುತ್ತೆ ಅಂದರೆ ಹಿಟ್ಟು ಹೊಡೆದು ಹೋಗ್ಬಿಡುತ್ತೆ ದೀಪಗಳು ಮಾಡಬೇಕಾದ್ರೆ. ಸೊ ಹಂಗಾಗಿ ನೀವು ಸ್ವಲ್ಪ ಮೆತ್ತಗೆ ನೀಟಾಗಿ ಕರೆಕ್ಟಾಗಿ ಕಲಿಸ್ಕೊಂಡು ಆಮೇಲೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನ ಮಾಡಿಕೊಂಡು ನಾನು ಅಮ್ಮನವ್ರಿಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಕೋತಾ ಇದ್ದೀನಿ. 3 ಮಾಡ್ಕೋತಾ ಇದ್ದೀನಿ ಅಷ್ಟೇ ಇವತ್ತು, ಅಮ್ಮನವ್ರಿಗೆ ಅಲ್ವಾ, ಹಾಗಾಗಿ 3 ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಶ್ರೀಹರಿಗೆ 3 ಅಂದರೆ ತುಂಬ ಇಷ್ಟ, ಹಂಗಾಗಿ 3 ಮತ್ತು ನಾನು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಮಾಡೋಷ್ಟರಲ್ಲಿ ನಾನು ಸಂಜೆ ಪೂಜೆಗೆ ರೆಡಿ ಮಾಡ್ಕೊಂಡಿರೋದು. ಯಾಕಂತಂದರೆ ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಯಾವತ್ತಷ್ಟು ನಾನು ಸಂಜೆನೇ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಅಮ್ಮನವ್ರಿಗೆ ಗೋಧೂಳಿ ಲಗ್ನ ಸಂಜೆ ಒಂದು 7:15 ಒಳಗಡೆ ನಾವು ಪೂಜೆಯನ್ನು ಮಾಡ್ಕೊಳೋದು ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೇಗ. ನಿಮ್ಗೇನಾದರೂ ಈ ರೀತಿ ನೆಗೆಟಿವ್ ಎನರ್ಜಿ ಎಲ್ಲ ಇತ್ತು ಅಂತಂದರೆ ಖಂಡಿತ ಹೇಳ್ತೀನಿ, ಟಿಪ್ಸ್ನ ಫಾಲೋ ಮಾಡ್ತಾಯಿರಿ. ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ನಿಮ್ಮಿಂದ ದೂರ ಹೋಗುತ್ತೆ, ಎಷ್ಟು ನಿಮಗೆ ಕಡಿಮೆ ಆಗುತ್ತೆ. ಮನೆಯಲ್ಲಿ ಸಮಸ್ಯೆಗಳೆಲ್ಲ ಕಡಿಮೆ ಆಗೋದು, ಮತ್ತು ನಿಮಗೆ ಹೆಲ್ತ್ ಇಶ್ಯೂಸ್ ಆಗ್ತಾಯಿತ್ತು ಅಂತಂದರೆ ಅದೆಲ್ಲ ಕಡಿಮೆ ಆಗೋಂಥ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಓಕೆನಾ. ಇನ್ನು ದೀಪಗಳಿಗೆಲ್ಲ ರೆಡಿ ಮಾಡ್ಕೊಂಡೆ ಅರಿಶಿನ ಮತ್ತು ಕುಂಕುಮನ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮತ್ತು ವೀಳ್ಯದೆಲೆ ತೊಗೊಂಡು ಈ ರೀತಿ ನೀಟಾಗಿ ವಾಶ್ ಮಾಡಿಕೊಂಡು ಅರಿಶಿನ ಕುಂಕುಮನ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ.
ಸೊ ಈ ರೀತಿಯಾಗಿ ನಾವು ಪೂಜೆ ಮಾಡಿದ್ರೆ ತುಂಬ ತುಂಬ ಒಳ್ಳೆಯದು. ಅದರಲ್ಲೂ ನಾನು ಅಷ್ಟಾಗಿ ಏಕಾದಶಿ ಆಚರಣೆ ಮಾಡಲ್ಲ. ಯಾಕೆಂತಂದರೆ ನನಗೂ ಸ್ವಲ್ಪ ಏಕಾದಶಿಗೆ ಸ್ವಲ್ಪ ದೂರ ನನಗೆ ಎಷ್ಟೇ ಶ್ರೀಹರಿಷ್ಟ ಆದ್ರೂ ಏನೋ ಗೊತ್ತಿಲ್ಲ, ನಾನು ಏಕಾದಶಿ ಆಚರಣೆ ಮಾಡಿದಾಗ ಒಂದು ಸ್ವಲ್ಪ ಮನೇಲಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುವಂಥದ್ದು, ನನಗೇನಾದರೂ ಆಗುವಂಥದ್ದು ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಏಕಾದಶಿ ಆಚರಣೆ ಮಾಡೋಕ್ಕೆ ಹೋಗಲ್ಲ. ಇನ್ನು ಪದ್ಮಿನಿ ಏಕಾದಶಿನ ಇದು ಅಮ್ಮನವ್ರಿಗೆ ಸೀಮಿತವಾದಂತಹ ಏಕಾದಶಿ ಆದ್ದರಿಂದ ಅಮ್ಮನವ್ರಿಗೆ ಪೂಜೆ ಮಾಡ್ಕೊಳ್ಬೇಕು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು ಅಧಿಕ ಮಾಸ ಅಲ್ವಾ, ಎಲ್ಲ ಅವ್ರ ಮೇಲೆ ಭಾರ ಹಾಕಿ ಪೂಜೆ ಮಾಡಿಕೊಂಡೇ ಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎಲೆ ಇಟ್ಟು ನಾವು ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು, ವೀಳ್ಯದೆಲೆ. ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ನೀಟಾಗಿ ಒಂದೊಂದೇ ರೆಡಿ ಮಾಡ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟಿನ ದೀಪಾರಾಧನೆ ನಾನು ನಿಮ್ಗೆ ಹೇಳ್ತೀನಿ, ಸಪ್ತ ಶನಿವಾರ ವ್ರತ ಮಾಡೋದು ಹೇಗೆ, ಅದರಿಂದ ಏನೇನೆಲ್ಲ ಫಲಗಳು ನಮಗೆ ಸಿಗುತ್ತೆ ಅಂತ ಹೇಳಿ. ನೋಡಿ, ನಾನು 3 ಥರದ ಬತ್ತಿ ಹಾಕ್ತಾಯಿದ್ದೀನಿ. 33 ಅಲ್ವಾ, ಈಗ ಅಧಿಕ ಮಾಸ 33 ಬತ್ತಿ ದೀಪಾರಾಧನೆ ಮಾಡುವಂಥದ್ದು. ಹಾಗಾಗಿ ಅಮ್ಮನವ್ರಿಗೆ ತಾವರೆ ಹೂವಿನ ಬತ್ತಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಕುಂಕುಮ ಮತ್ತು ಅರಿಶಿನ ಎಲ್ಲ ಇಟ್ಕೊಂಡು. ಮತ್ತು ಈ ದೀಪ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ನಾನು ಹತ್ತಿನಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ನಾನು ತೋರಿಸ್ತೀನಿ. ನೆಕ್ಸ್ಟು ಸ್ವಲ್ಪ ಫ್ರೀ ಆದಾಗ ತೋರಿಸ್ಕೊಡ್ತೀನಿ. 3 ಥರದ ಬತ್ತಿಗಳನ್ನ ಹಾಕಿ ನಾನು ದೀಪಾರಾಧನೆ, ಯೆಲ್ಲೋ ಕಲರ್ ಕೂಡ ಶ್ರೀನಿವಾಸನಿಗೆ ಯೆಲ್ಲೋ ಕಲರ್ ತುಂಬ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಯೆಲ್ಲೋ ಕಲರು. ಮತ್ತು ಅಮ್ಮನವ್ರಿಗೆ ತಾವರೆ ಹೂವು, ಪದ್ಮಿನಿಯಲ್ಲ ಪದ್ಮ ಅಂತಂದ್ರೇ ತಾವರೆ ಹೂವು. ಸೊ ಹಂಗಾಗಿ ತಾವರೆ ಹೂವುದು ಒಂದು ದೀಪ ಮಾಡಿಕೊಂಡು, ಮತ್ತೊಂದು ತಾವರೆ ಹೂದು ಮುಗ್ಗಿನ ತಾವರೆ ಹೂ ದೀಪ ರೆಡಿ ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಹೂವುಗಳು ತಪ್ಪದೆ ನಾವು ಯೆಲ್ಲೋ ಕಲರ್ ಇಡಲೇಬೇಕು. ಯೆಲ್ಲೋ ಕಲರ್ ಹೂಗಳನ್ನು ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆ ಮಾಡ್ಕೊಳ್ಳೋಕ್ಕೆಲ್ಲ ನೀಟಾಗಿ ಈ ರೀತಿ ರೆಡಿ ಮಾಡಿಕೊಂಡೆ. ಇನ್ನು ಇವತ್ತು ನಾನು ಚಕ್ರ ಹಾಕ್ಕೊಂಡಿದ್ದೀನಿ ಅಮ್ಮನವ್ರದ್ದು, ಅಂದರೆ ಶಂಕು ಚಕ್ರ ಅಂತ ಹೇಳ್ತೇವೆ, ಶಂಕು ಹಾಕ್ಕೊಂಡಿಲ್ಲ. ಬರೀ ಚಕ್ರಗಳು 33 ಚಕ್ರಗಳನ್ನ ಹಾಕಿ ಅಮ್ಮನವ್ರಿಗೆ ಪೂಜೆ, ವಿಶೇಷವಾಗಿ ಪೂಜೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಕೊಂಡು ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಹೇಗಿದೆ ಪೂಜೆ ಅಂತ ಹೇಳಿ, ಮತ್ತು ಯಾರೆಲ್ಲ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ಅಂತ ಕೂಡ ನಾನು ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇನ್ನು ನಾವು ಏನೇ ಪೂಜೆ ಮಾಡಿದ್ರು ಅದೆಲ್ಲ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಂತಂದರೆ, ಗಣೇಶನ ಪೂಜೆ ಮಾಡಿದ್ರೆ ನಮಗೆ ಲಕ್ಷ್ಮೀ ಅಮ್ಮನವರ ಅನುಗ್ರಹ ಸಿಕ್ಕೋದು. ನಾವು ಲಕ್ಷ್ಮೀ ಅಮ್ಮನ ಸಂಬಂಧಪಟ್ಟಂತೆ ನಾವು ಏನೇ ಪೂಜೆ ಮಾಡಿದ್ರೂ ಗಣೇಶನ ಪೂಜೆ ಮಾಡಿದ್ರೇ ನಮಗೆ ಲಕ್ಷ್ಮೀ ಅಮ್ಮನವರ ಅನುಗ್ರಹ ಅಂತ ಅನ್ನೋದು ನಮಗೆ ಸಿಗುವಂಥದ್ದು ಸಂಕಲ್ಪ ಎಲ್ಲ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆಂದ ಕಾಣಿಸ್ತಾ ಇದೆಯಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ, ಓಕೆನಾ. ಗಣಪತಿಗೆ ಮತ್ತು ಅಮ್ಮನವ್ರ ಹತ್ರ ಮತ್ತು ಲಕ್ಷ್ಮೀನಾರಾಯಣರ ಹತ್ರ ಎಲ್ಲನೂ ಸಂಕಲ್ಪವನ್ನು ಮಾಡ್ಕೊತಾ ಇದ್ದೀನಿ. ಸಂಕಲ್ಪ ಮಾಡಿಕೊಂಡು ಹೇಳಿಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನೀವು ಏನೇ ಮಾಡಿದ್ರೂ ಈ ತಿಂಗಳಲ್ಲಿ 33 ರಂಗೋಲಿಗಳು, ಶಂಕು ಚಕ್ರ, ಲಕ್ಷ್ಮೀ ಪಾದಗಳು, ಅಮ್ಮನವ್ರು ಲಕ್ಷ್ಮೀ ಪಾದ ರಂಗೋಲಿಗಳನ್ನ ಹಾಕುವಂಥದ್ದು. ಈ ರೀತಿ ನೀವು ಎಷ್ಟು ಮಾಡ್ತೀರೋ ನಮಗಷ್ಟು ಒಳ್ಳೆಯದು. ಆದ್ದರಿಂದ ನಾನು ಆದಷ್ಟು ಶಂಕು ಚಕ್ರ ರಂಗೋಲಿಗಳು, ನಕ್ಷತ್ರ ರಂಗೋಲಿಗಳು ಈ ರೀತಿ ಎಲ್ಲ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಒಂದೊಂದು ಸತಿ ಒಂದೊಂದು 33 ಬತ್ತಿಗಳನ್ನ ಹಚ್ಚಿ ದೀಪಾರಾಧನೆಯನ್ನು ಮಾಡ್ಕೊಳ್ಳುವಂಥದ್ದು. ಈ ರೀತಿ ಇದೆಲ್ಲ ಮಾಡೋದ್ರಿಂದ ನಮಗೆಷ್ಟೋ ಕಷ್ಟಗಳು ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಬೆನ್ನ ಹಿಂದೆ ಬರುವಂತಹ ಎಷ್ಟೋ ಸಂಕಷ್ಟಗಳು ಇರ್ಬೋದು, ಆಪತ್ತುಗಳು, ಇವೆಲ್ಲನೂ ದೇವರು ಯಾವುದೋ ಒಂದು ಇದರಿಂದ ನಮ್ಮನ್ನ ಕಾಪಾಡಿಬಿಡ್ತಾನೆ. ನಮಗೆ ಗೊತ್ತಿರಲ್ಲ, ಏನೋ ಒಂದು ದೊಡ್ಡ ಆಪತ್ತು ಬರಬೇಕು ಅಂತ ಇರುತ್ತೆ. ನಾವು ಮಾಡುವಂತಹ ಕೆಲವೊಂದು ಪೂಜೆ ಇರ್ಬೋದು, ದೇವರಿಗೆ ಇಡುವಂತಹ ಒಂದು ಹೂವು ಇರಬಹುದು, ದೇವರಿಗೆ ಮಾಡುವಂತಹ ಒಂದು ಸೇವೆ, ನಾವು ಭಕ್ತಿ ಪ್ರೀತಿ ಇರಬೇಕು. ಮೇಯ್ನಾಗಿ ನಾವು ದೇವ್ರಿಗೆ ಪೂಜೆ ಮಾಡಬೇಕು, ನಾವು ಭಗವಂತನ ಸೇವೆ ಮಾಡಬೇಕು ಅಂತಂದರೆ ಖಂಡಿತ ಹೇಳ್ತೀನಿ, ಪ್ರೀತಿ ಅನ್ನೋದು ತುಂಬ ಮುಖ್ಯ. ಪ್ರೀತಿ ಇತ್ತು ಅಂತಂದರೆ ಸಾಕು. ನನ್ನ ದೇವರು ಅಂತಲ್ಲ, ನನ್ನ ಅಮ್ಮನವರು, ನನ್ನ ತಂದೆ ಅನ್ನೋ ರೀತಿ ಪ್ರೀತಿ. ಅಯ್ಯೋ ನಾನು ಪೂಜೆ ಮಾಡಬೇಕು, ಅಯ್ಯೋ ಇವತ್ತು ಹಿಂಗಾದ್ರೆ ಮಾಡಿ ಪೂಜೆ ಮುಗಿಸ್ಬಿಡ್ಬೇಕು, ಅಯ್ಯೋ ಇವತ್ತು ಪೂಜೆ ಮಾಡಿಬಿಡ್ಬೇಕು ಅಂತಲ್ಲ. ಇವತ್ತು ಖುಷಿಯಿಂದ ಇವತ್ತು ಅಮ್ಮನವ್ರ ಪೂಜೆ ಮಾಡಬೇಕು, ಇವತ್ತು ಅಮ್ಮನವ್ರಿಗೆ ನೈವೇದ್ಯ ಮಾಡಬೇಕು, ಅಮ್ಮನವ್ರಿಗೆ ಈ ರೀತಿ ಅಲಂಕಾರ ಮಾಡಬೇಕು, ನನ್ನ ಈ ರೀತಿಯೆಲ್ಲ ಅಂದ್ಕೊಂಡು ನೀವು ಪೂಜೆ ಮಾಡಿದ್ರಿ ಅಂತಂದರೆ ಎಷ್ಟು ಚೆಂದಾಗಿ ಹೊಲಿತಾರೆ ಗೊತ್ತಾ. ನಾವು ಎಷ್ಟು ಸಂಕಷ್ಟಗಳು, ನಮ್ಗೆ ಸ್ವಲ್ಪ ಕಷ್ಟ ಆದ್ರೂ, ಸ್ವಲ್ಪ ಪರೀಕ್ಷೆಗಳನ್ನ ಕೊಟ್ಟರು ಖಂಡಿತ ಹೇಳ್ತೀನಿ ಅವರು ನಮ್ಮನ್ನು ಕಾಪಾಡ್ತಾರೆ, ಓಕೆನಾ. ಇದರಲ್ಲಿ ಯಾವ ಡೌಟು ಇಲ್ಲ. ಒಂದಲ್ಲ ಒಂದು ಸಾರಿ ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಗಂಡ, ನಿಮ್ಮ ಮನೆ, ನಿಮ್ಮ ತಂದೆ ತಾಯಿ, ಯಾವುದೇ ಒಂದು ಇದರಿಂದನೂ ಒಂದು
ಕಷ್ಟದಲ್ಲಿದ್ದಾವಾಗ ನಾವು ಮಾಡುವಂಥ ಪ್ರತಿ ಪೂಜೆ, ಪ್ರತಿ ವ್ರತ, ದೇವರಿಗೆ ಇಡುವಂಥ ಪ್ರತಿ ಹೂವು, ಪ್ರತಿ ನೈವೇದ್ಯ, ಪ್ರತಿಯೊಂದು ಸೇವೆ ಕೂಡ ನನ್ನ ದೇವರು ನೋಡ್ತಾ ಇರ್ತಾನೆ, ಲೆಕ್ಕ ಇಟ್ಕೊಂಡಿರ್ತಾನೆ. ನಾವು ಇಷ್ಟು ಪ್ರೀತಿ, ಎಷ್ಟು ಭಕ್ತಿಯಿಂದ ಮಾಡ್ತೀರಿ ಅಂತ. ನಾನು ನಿಜ ಹೇಳ್ತೀನಿ, ನಾನು ಭಕ್ತಿಗಿಂತ ಪ್ರೀತಿಯಿಂದ ಮಾಡ್ತೀನಿ. ನಾನು ತುಂಬ ಪ್ರೀತಿಸ್ತೀನಿ ದೇವ್ರನ್ನ, ತುಂಬ ಆರಾಧನೆ ಮಾಡಬೇಕು ಅಂತ ತುಂಬ ತುಂಬ ಇಷ್ಟ. ಎಲ್ಲರೂ ಹೇಳ್ತಾರೆ, ಏನು ಇಷ್ಟೊಂದು ಪೂಜೆ, ಅದು ಹೆಂಗೆ ಮಾಡ್ತೀಯಾ, ಅದು ಹೆಂಗೆ ಮಾಡ್ತೀಯಾ ಅಂತ. ಇದು ನಾನು ಮಾಡಬೇಕು ಅಂತ ಮಾಡೋದಲ್ಲ, ನನ್ನ ಪ್ರೀತಿಯಿಂದ ನಾನು ಅವರನ್ನು ಆರಾಧನೆ ಮಾಡುವಂಥದ್ದು. ಅದಕ್ಕೋಸ್ಕರ ನನಗೆ ಅಷ್ಟು ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತ ನನ್ನ ಆಸೆ. ನೋಡೋಣ ಇನ್ನು ಅವ್ರು ನನಗೆ ಯಾವಾಗ ದಾರಿ ಮಾಡಿಕೊಡ್ತಾರೆ ಅಂತ ಹೇಳಿ. ಸೊ ಮುಂದೆ ಯಾವಾಗಾದರೂ ಆ ಕನಸು ನನಸಾದಾಗ ಖಂಡಿತ ಹೇಳ್ತೀನಿ ನಂದು ಏನು ಆಸೆ ಅಂತ ಹೇಳಿ. ಸೊ ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಯಾವಾಗಲೂ ಅಷ್ಟೇ ನಮ್ಮ ಫಸ್ಟು ಪ್ರಾರ್ಥನೆ ನಮ್ಮ ಮಕ್ಕಳಿಗೋಸ್ಕರ ಮಾಡ್ಕೊತೀವಲ್ಲ, ಎರಡನೇದು ಬಂದು ನಮ್ಮ ಕುಟುಂಬ, ನಮ್ಮ ಗಂಡನಿಗೋಸ್ಕರ, ಕೊನೆಯದಾಗಿ ನಾವು ಏನೇ ಕೇಳ್ಕೊಂಡ್ರು ನಮಗೋಸ್ಕರ ದೇವ್ರನ್ನ ಭಗವಂತನಲ್ಲಿ ಕೇಳ್ಕೊತೀವಿ ನಾವು. ಅದಕ್ಕೆ ಹೇಳೋದು, ನಾವು ಮಾಡುವಂತಹ ಒಂದು ಚಿಕ್ಕ ಪೂಜೆ ಕೂಡ ನಮಗೊಂದು ಫಲ ಕೊಡುತ್ತೆ. ಒಂದು ದೇವಸ್ಥಾನದ ಹತ್ರ ಒಂದು ಕಸ ಗುಡಿಸಿದ್ರೆ ಒಂದು ಫಲ ಭಗವಂತ ಕೊಡ್ತಾನೆ. ಒಂದು ರಂಗೋಲಿ ಹಾಕಿದ್ರೆ ದೇವರು ನಮಗೆ ಒಂದು ಫಲ ಅಂತಂದು ಕೊಡ್ತಾನೆ. ಒಂದು ಬಿದ್ದಿರೋಂಥ ಹೂವನ್ನು ತೆಗೆದಾಕಿದ್ರೆ, ದಾರಿಲಿ ಹೋಗುವಂಥ ಒಂದು ಕಲ್ಲು ತೆಗೆದು ಬಿಸಾಕಿದ್ರೆ, ದಾರಿಲಿರುವಂತಹ ಒಂದು ಮುಳ್ಳನ್ನು ತೆಗೆದ್ರೆ, ದಾರಿಲಿ ಏನಾದರೂ ಪ್ರಾಣಿ ಸತ್ತಿತ್ತು ಸೈಡಿಗೆ ಎತ್ತಾಕಿದ್ರೆ, ಇದು ಪ್ರತಿಯೊಂದು ಅಷ್ಟೇ ನಮಗೆ ಒಂದೊಂದು ಭಗವಂತ ನಮಗೇನು ಕೊಡಬೇಕು ಅದಕ್ಕೆ ಒಂದು ಫಲ ಅಂತ ಅನ್ನೋದು ಕೊಡ್ತಾನೆ. ನಿಮಗೇನಾದರೂ ದೇವಸ್ಥಾನದ ಹತ್ರ ಪೂಜೆ ಮಾಡೋಂಥ ಅವಕಾಶ ಅಥವಾ ಒಂದು ಸೇವೆ ಮಾಡುವಂತಹ ಅವಕಾಶ ಸಿಕ್ತು ಅಂತಂದರೆ ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ. ತುಂಬಾ ಒಳ್ಳೆಯದು. ನಿಮ್ಮ ಇಡೀ ಕುಟುಂಬಕ್ಕೆ ರಕ್ಷಣೆ ಕೊಡ್ತಾನೆ ಭಗವಂತ. ನಾವು ದೇವಸ್ಥಾನದಲ್ಲಿ ಮಾಡುವಂತಹ ಒಂದು ಸೇವೆ, ಆ ರಂಗೋಲಿ ಹಾಕೋದಿರ್ಬೋದು, ಗುಡಿಸೋದಿರ್ಬೋದು, ತೊಳೆಯೋದಿರ್ಬೋದು, ಮತ್ತು ಅಲಂಕಾರಕ್ಕೆ ರೆಡಿ ಮಾಡ್ಕೊಳ್ಳುವಂಥದ್ದು, ಈ ರೀತಿಯೆಲ್ಲ ಮಾಡಿಕೊಡೋದು ತುಂಬಾ ಒಳ್ಳೆಯದು. ಮಾಡ್ತಾಯಿರಿ. ಇನ್ನು ಧೂಪ ಮತ್ತು ದೀಪದಿಂದ ಅಲಂಕಾರ ಮಾಡ್ಕೋತಾ ಇದ್ದೀನಿ. ನೀವೆಲ್ಲ ಯಾರು ಪದ್ಮಿನಿ ಏಕಾದಶಿನ ಆಚರಣೆ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಪೂಜೆ ನಿಮ್ಗೆ ಇಷ್ಟ ಆಯಿತಾ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಸಪ್ತಶನಿವಾರ ವ್ರತ ಫುಲ್ ಡೀಟೇಲಾಗಿ ಹೇಳ್ತೀನಿ, ಮತ್ತು ಅದರಿಂದ ನಿಮಗೆ ಏನೇನೆಲ್ಲ ಫಲಗಳು ಸಿಗುತ್ತೆ ಅಂತ ಅನ್ನೋದನ್ನ ಕೂಡ ನಾನು ಶೇರ್ ಮಾಡ್ತೀನಿ. ಅದು ಯಾರಾದರೂ ತುಂಬಾ ಯೂಸ್ ಆಗುತ್ತೆ. ನನಗೇನೇನು ಆಗಿದೆ ಅಂತ ಹೇಳಿ ಖಂಡಿತ ಹೇಳ್ತೀನಿ. ಸೊ ಅದನ್ನು ನೋಡಿ ನೀವು ಕೂಡ ಮತ್ತೆ ಮಾಡ್ತೀರಾ. ಮಾಡಿ ಎಷ್ಟು ಬೇಗ ನಮ್ಗೆ ಫಲ ಸಿಗುತ್ತೆ. 7 ವಾರ ಮುಗಿಯೋದ್ರೊಳಗಡೆ ನಮಗೆ ಭಗವಂತ ಅನುಗ್ರಹಿಸ್ತಾನೆ. ಶ್ರೀನಿವಾಸ, ತಿರುಪತಿ ತಿಮ್ಮಪ್ಪ ಅವರ ಅನುಗ್ರಹ, ಅವರ ಆಶೀರ್ವಾದ ಇದ್ದರೆ ಸಾಕು, ಎಲ್ಲನೂ ನಮಗೆ ಆಗುತ್ತೆ. ನನ್ನ ಜೀವನದಲ್ಲಿ ಒಂದೊಂದು ಹೆಜ್ಜೆ ಕೂಡ ನಾನು ಅವರಿಂದನೇ ಬರ್ತಾ ಇರೋದು. ಅಂಥ ಕಷ್ಟಗಳೆಲ್ಲ ತಳ್ಕೊಂಡು ಬರ್ತಾ ಇದ್ದೀನಿ ಅಂತಂದರೆ ನಾನು ಮಾಡುವಂತಹ ಸೇವೆ, ನಾನು ಮಾಡುವಂತಹ ಪ್ರೀತಿ, ಇದರಿಂದ ಅಷ್ಟೇ. ಇಲ್ಲದೇ ಇದ್ದಿದ್ರೆ ಇನ್ನೂ ಅದು ಏನೇನು ಆಗ್ತಾಯಿತ್ತೋ ಗೊತ್ತಿಲ್ಲ. ಆದರೆ ಯಾವತ್ತಿಗೂ ನನ್ನ ಕೈ ಬಿಟ್ಟಿಲ್ಲ. ನಾನಿದ್ದೀನಿ, ನೀನು ಭಯ ಪಡಬೇಡ, ಈ ಸಮಯ ಹೀಗೆ ಇರಲ್ಲ, ಸ್ವಲ್ಪ ಕರ್ಮ ಕಳಿಬೇಕು, ಅಲ್ಲಿ ತನಕ ತಾಳು ಅಂತ ಭರವಸೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಆ ಒಂದು ಭರವಸೆಯಿಂದನೇ ನಾನಿದ್ದೀನಿ ನಿನಗೆ ಅಂತ ಅಂದಾಗೆಲ್ಲನೂ ಈ ನೋವು ಶಾಶ್ವತ ಇಲ್ಲ, ಇದಕ್ಕೂ ಸ್ವಲ್ಪ ಟೈಮ್ ಅಷ್ಟೇ. ಅದಾದಮೇಲೆ ನನಗೂ ಕೂಡ ಈ ಕರ್ಮ ಕಳೀಲಿ, ಈ ನೋವಿನ ದಿನಗಳು ಕಳೀಲಿ ಅಂತ ಅಂದ್ಕೊತಾನೆ ಇದ್ದೆ. ಆ ದಿನಗಳು, ಆ ಕ್ಷಣದಲ್ಲೆಲ್ಲ ನನ್ನ ಜೊತೆ ಇದ್ದವರೇ ಇವರು. ನೀವು ದೇವರು ನಿಮ್ಮ ಜೊತೆ ಸದಾ ಇರಬೇಕು ಅಂತಂದರೆ ನೀವು ಅವ್ರನ್ನ ಪ್ರೀತಿ ಮತ್ತು ಭಕ್ತಿಯಿಂದ ಆರಾಧನೆ ಮಾಡಿ. ಅವರು ಹೇಗೆ ನಿಮ್ಮ ಜೊತೆ ಇರ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಅವ್ರು ಹೇಗೆಲ್ಲ ನಿಮಗೆ ಅನುಗ್ರಹಿಸ್ತಾರೆ, ಹೇಗೆಲ್ಲ ಅವರು ನಿಮ್ಮ ಜೊತೆ ಇರ್ತಾರೆ, ನಿಮ್ಮ ಮತ್ತು ಭಗವಂತನ ಸಂಬಂಧ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಇದೆಲ್ಲ ನಾನು ಹೇಳೋದಲ್ಲ, ಅದನ್ನೆಲ್ಲನೂ ನಾವು ಅನುಭವಿಸ್ಬೇಕು. ಆವಾಗಲೇ ಗೊತ್ತು ಎಂತೆಂಥ ಕಷ್ಟ ಫ್ರೆಂಡ್ಸ್ ನಾನು ಪಟ್ಟಿರೋದು. ನಿಮ್ಗೆ ಗೊತ್ತಿಲ್ಲ, ಮುಂದೆ ಯಾವತ್ತಾದರೂ ಹೇಳ್ತೀನಿ. ನಾನು 2ನೇ ಪ್ರೆಗ್ನೆನ್ಸಿನೆಲ್ಲ ಆಗಿರ್ಬೋದು, ಅದಾದಮೇಲೆ ಆಗಿರ್ಬೋದು, ಎಂತೆಂಥ ಕಷ್ಟದಲ್ಲಿ ನಾನು ಇದೆಲ್ಲ ದಾಟ್ಕೊಂಡು ಬರ್ತಾ ಇದ್ದೀನಿ ಅಂತಂದರೆ ನಿಜ ಹೇಳ್ತೀನಿ, ಇವರಿಂದನೇ. ಇವ್ರಿಲ್ಲದೆ ಇದ್ದಿದ್ದರೆ ಲೈಫ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗ್ತಾಯಿರಲಿಲ್ಲ ಬಿಡಿ, ಅಷ್ಟು ಕಷ್ಟ ಆಗ್ತಾಯಿತ್ತು. ಸೊ ನೋಡಿ, ಪೂರ್ತಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು.
ನೈವೇದ್ಯಕ್ಕೆ ಅಂತೇಳಿ ಬರೀ ಹಾಲು, ಹಸಿ ಹಾಲು ಮತ್ತು ಹಣ್ಣು ಇಟ್ಟಿದ್ದೀನಿ. ಇನ್ನೇನು ಇವತ್ತು ನಾನು ಅಮ್ಮನವರಿಗೆ ಮೊಸರನ್ನ ಎಲ್ಲ ಏನು ಇಡ್ಲಿಕ್ಕೆ ಹೋಗಿಲ್ಲ. ಶಂಕು ಚಕ್ರ ರಂಗೋಲಿಗಳನ್ನ ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲದ ಪಾನಕ ಕೂಡ ಇಟ್ಕೊಂಡಿದ್ದೀನಿ ಅಮ್ಮನವ್ರಿಗೆ. ಪೂಜೆ ಕರೆಕ್ಟಾಗೆಲ್ಲ ಮುಗಿಯೋಷ್ಟರಲ್ಲಿ 7:30 ಆಯಿತು ಫ್ರೆಂಡ್ಸ್. ಎಲ್ಲ ಮನೇಲಿ ನೋಡಿಕೊಂಡು ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಇಷ್ಟೊತ್ತಾಯಿತು. ನೋಡಿ ಅಮ್ಮನವ್ರನ್ನ ತೋರಿಸ್ತೀನಿ ಈಗ. ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂತ ನೋಡಿ ಅಲ್ವಾ, ಎಷ್ಟು ಚೆನ್ನಾಗಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಒಂದು ವಿಶೇಷವಾದಂತಹ ಟಿಪ್ಸ್ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮೆಲ್ಲರಿಗೂ, ನನ್ನ ವ್ಯೂವರ್ಸ್ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಕಮೆಂಟ್ ಮಾಡಿ ಪೂಜೆ ಹೇಗಿತ್ತು ಅಂತ, ಯಾರೆಲ್ಲ ಆಚರಣೆ ಮಾಡಿದ್ರೆ ಅಂತ ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ಮತ್ತೊಂದು ವಿಶೇಷವಾದಂತಹ ಟಿಪ್ಸ್ ಜೊತೆಗೆ ನಿಮ್ಮ ಜೊತೆಗೆ ನಾನು ಬರ್ತೀನಿ. ಬಾಯ್.